ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟೇಸ್ಟಿಯಾದಂತಹ ಒಂದು ಬದನೆಕಾಯಿಯನ್ನು ಸುಟ್ಟು ಚಟ್ನಿ ಮಾಡೋದನ್ನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ಚಪಾತಿಗೂ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡೋಣ ಬನ್ನಿ, ಅದಕ್ಕೆ ಏನೆಲ್ಲ ಒಂದು ಯಾವ ರೀತಿ ಮಾಡಬೇಕು ಅಂತಂದು ನೋಡಿ. ನಾನು ಬದನೆಕಾಯಿಯನ್ನು ಎಲ್ಲನೂ ಸುಟ್ಟು ತೊಗೊಂಡಿದ್ದೀನಿ. ಈ ಬದನೆಕಾಯಿನ ಸುಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಒಂದು ಟೇಸ್ಟಿಯಾದಂಥ ರೆಸಿಪಿ ಅಂತ ಹೇಳ್ಬೋದು. ನಾವು ಮೊದಲು ಇವನ್ನ ಬದನೆಕಾಯಿಗಳನ್ನೆಲ್ಲನೂ ಸಹ ಒಂದು ಸ್ಟವ್ ಮೇಲೇ ಸುಟ್ಕೊಳ್ತಾ ಇದ್ದೀನಿ. ಚಿಕ್ಕವಿರೋದ್ರಿಂದ ಬದನೆಕಾಯಿನ ಒಂದು 6 ಬದನೆಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡವಿದ್ದರೆ 2 ಅಥವಾ 3 ಆಗಿದ್ದರೆ 3 ಬದನೆಕಾಯಿ ಇದ್ದರೆ ಸಾಕಾಗೋದು. ಚಿಕ್ಕವಿದ್ದಾವೆ, ಹಾಗಾಗಿಬಿಟ್ಟು 6 ಬದನೆಕಾಯಿಯನ್ನು ಸುಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಸುಟ್ಟು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಸಾಫ್ಟಾಗಿ ಅವು ಸುಟ್ಟಿರ್ತವೆ, ಅಂದರೆ ಒಳಗಡೆ ಬೆಂದಿರ್ತವೆ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಈ ರೀತಿ ಎಲ್ಲ ಸುಟ್ಟು ತೊಗೊಂಡು ಇನ್ನು ಸಿಪ್ಪೆ ಎಲ್ಲ ತೆಗಿಬೇಕು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು, ಬಿಸಿ ಇದ್ದಾಗ ತೆಗಿಬೇಡಿ. ತಣ್ಣಗಾದ್ಮೇಲೆ ಇನ್ನು ಸಿಪ್ಪೆ ಎಲ್ಲ ತೆಗಿಬೇಕು. ಈಗ ಮಿಕ್ಸರ್ ಜಾರಿಗೆ ನಾನು ಒಂದು ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಗೆಡ್ಡೆಯನ್ನು. ಬೆಳ್ಳುಳ್ಳಿನ ಚೆನ್ನಾಗಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ 2 ಈರುಳ್ಳಿ ಮತ್ತು ಒಂದು 8ರಿಂದ 10 ಇದ್ದಾವೆ ಹಸಿಮೆಣ್ಸಿನ್ಕಾಯನ್ನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಅದನ್ನೆಲ್ಲನೂ ಸಹ ಈಗ ಮಿಕ್ಸಿ ಮಾಡಿದ್ದೀನಿ ನಾನು. ಈ ರೀತಿಯಾಗಿ ಫೈನಾಗಿ ಒಂದು ಸ್ವಲ್ಪ ತರಿ ಇರುವಾಗೇ ನಾವು ಚಟ್ನಿಯನ್ನು ಮಾಡಬೇಕು. ನಂತರ ಬದನೆಕಾಯಿಯನ್ನು ನಾವು ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಲ್ಲಿ ನೋಡಿ ಎಲ್ಲನೂ ಸಿಪ್ಪೆ ತೆಗೆದು ನೋಡ್ಕೊಂಡಿದ್ದೀನಿ. ಎಲ್ಲನೂ ಓಪನ್ ಮಾಡಿಕೊಂಡು ನಾವು ಬೇಕಾದರೆ ಈ ರೀತಿ ಇದರಲ್ಲೂ ಸ್ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಕೈಯಲ್ಲೂ ಸಹ ಕಿವುಚ್ಬೋದು. ಆದರೆ ಆ ಥರದ್ದು ನಮ್ಮ ಮನೆಯವರು ಇಷ್ಟಪಡೋದಿಲ್ಲ ಅಂದ್ಬಿಟ್ಟು ನಾನು ಈ ಬದನೆಕಾಯಿನೆಲ್ಲನೂ ಸಹ ಮತ್ತೆ ಮಿಕ್ಸರ್ಗೆ, ಅದೇ ಏನು ಹಸಿಮೆಣ್ಸಿನ್ಕಾಯಿನೆಲ್ಲ ಮಿಕ್ಸಿ ಮಾಡಿದ್ದೆ ನೋಡಿ, ಅದ್ರ ಜೊತೆಗೆ ಹಾಕಿ ಒಂದು ಸ್ವಲ್ಪ ಈ ರೀತಿಯಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಮಾಡಿದ್ದೀನಿ. ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ. ರೊಟ್ಟಿಗೂ, ಚಪಾತಿಗೂ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ಊಟ ಮಾಡ್ಬೋದು, ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು. ಯಾವ ರೀತಿ ಊಟ ಮಾಡಿದರೂ ತಿಂದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ರೀತಿ ಹುಷಾರಿಲ್ಲದೆ ಇದ್ದಾಗ ಬಾಯಿ ಕೆಟ್ಟಿರುತ್ತೆ ನೋಡಿ, ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಈಸಿ ರೆಸಿಪಿ. ಎಲ್ಲರೂ ಹಳ್ಳಿ ಕಡೆ ಅಂತೂ ತುಂಬಾ ಈ ಒಂದು ರೆಸಿಪಿಯನ್ನು ಮಾಡ್ತಾರೆ. ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ. ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಚಪಾತಿಗೆ ಮಾಡಿದ್ದೆ ನಾನು. ನೀವು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.